ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಹೊಸ ಬಸ್ ನಿಲ್ದಾಣದಲ್ಲಿ ಶ್ವಾನದ ಹಾವಳಿಗೆ ತತ್ತರಿಸುತ್ತಿರುವ ಪ್ರಯಾಣಿಕರು. ಅತಿ ಹೆಚ್ಚು ಶ್ವಾನಗಳು ಕಂಡುಬಂದು ಪ್ರಯಾಣಿಕರ ಮೇಲೆ ಆಗಾಗ ದಾಳಿ ಮಾಡುತ್ತಿವೆ. ಈ ಬಗ್ಗೆ ಚನ್ನರಾಯಪಟ್ಟಣ ಘಟಕದ ವ್ಯವಸ್ಥಾಪಕರ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನ ಆಗಿಲ್ಲ ಎಂದು ಪ್ರಯಾಣಿಕರು ಮಾಧ್ಯಮದ ಮೂಲಕ ಆರೋಪಿಸಿದ್ದಾರೆ. ಈ ರೀತಿ ಶ್ವಾನದ ಹಾವಳಿ ಹೆಚ್ಚಲು ಪ್ರಯಾಣಿಕರಿಗೆ ತೊಂದರೆ ನೀಡಲು ಘಟಕದ ವ್ಯವಸ್ಥಾಪಕರ ಅಸಡ್ಡೆಯೇ ಮುಖ್ಯ ಕಾರಣ. ದಯಮಾಡಿ ಸಂಬಂಧಪಟ್ಟಂತಹ ಇಲಾಖೆಯ ಮೇಲಧಿಕಾರಿಗಳು ಈ ಬಗ್ಗೆ ಕ್ರಮ ವಹಿಸಬೇಕು ಎಂದು ಪ್ರಯಾಣಿಕರು ಮಾಧ್ಯಮದ ಮೂಲಕ ಒತ್ತಾಯ ಮಾಡಿದ್ದಾರೆ. ನಿನ್ನೆಯಲ್ಲಿ ಒಂದು ಘಟನೆ ನಡೆದಿದೆ. ಘಟನೆ ಏನಂದ್ರೆ, ಒಬ್ಬ ವಯೋವೃದ್ಧಂಗೆ ನಾಯಿ ಕಚ್ಚಿದೆ. ಅವನ ಸ್ಥಳದಲ್ಲಿ ಬಸಪ್ಪಕ್ಕೆ ಹೋದಾಗ ಹಿಂಗೆ ಬಸತ್ಬೇಕಾದ್ರೆ ಹಾಸನ ಬಸತ್ಬೇಕಾದ್ರೆ ಅವ್ರಿಗೆ ನಾಯಿ ಕಚ್ಚಿದೆ. ನಾಯಿ ಕಚ್ಚಿದ ಎಷ್ಟು ಭೀಕರವಾಗಿದೆ ಅಂದರೆ ಆ ಕಾಲಲ್ಲಿ ಫುಲ್ ರಕ್ತ ಸ್ರಾವ ಆಗ್ತಾ ಇದೆ ಫುಲ್ಲು. ಆಮೇಲೆ ನಾವು ಅಲ್ಲೇ ಟಿ.ಸಿ ಅವರು ಅಲ್ಲೇ ಕೊಟ್ಟಿದ್ದಾರೆ. ಅವ್ರು ಯಾರು ಇಲ್ಲಿಗೆ ಬಂದಿಲ್ಲ ಇಲ್ಲಿಗೆ ನೋಡೋಕ್ಕೆ. ಅಲ್ಲೇ ಕಡೆ ಹೇಳ್ತಾರೆ, ನಾವು ಅಲ್ಲಿ ಹೋದಾಗ ಫಸ್ಟ್ ಏಡ್ ಕಿಟ್ ಕೊಡಿ ಅಂತ ಕೊಡ್ತಿಲ್ಲ ಅವರು. ನಾಯಿ ಕಚ್ಚಲಿ ಬಿಟ್ರೆ ಏನಾಗುತ್ತೆ, ನಿಮಗೆ ಕಚ್ಚಿದೆ ಅಂತ ಕೇಳ್ತಾರೆ. ನಮಗೆ ಕೇಳ್ತಾರೆ. ಡಿಪೋ ಮ್ಯಾನೇಜರ್ ಫೋನ್ ಮಾಡ್ತಾರೆ, ಸರ್ ನಾಯಿ ಕಚ್ಚೋದು ಅಕಸ್ಮಾತ್ ಏನು ಮಾಡೋಕ್ಕಾಗುತ್ತೆ ನಮ್ಮನ್ನೇ ಪ್ರಶ್ನೆ ಮಾಡ್ತಾರೆ. ಈ ಥರ ಮಕ್ಕಳು ಮರಿ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸು ಅಂಗವಿಕಲರು ಇರ್ತಾರೆ. ಅವ್ರಿಗೆ ನಾಯಿ ಕಚ್ಚಿದ್ರೆ ಈ ಥರ ಘಟನೆ ಆದರೆ ಸಾವಾದರೆ ಅವ್ರ ಮನೆ ಅವ್ರಿಗೆ ಯಾರು ಹೊಣೆ? ಈ ಥರ ಡಿಪೋ ಮ್ಯಾನೇಜ್ ನೆಗ್ಲಿಜೆನ್ಸಿ ಇದೆ ಇಲ್ಲಿ. ಕರೆಕ್ಟಾಗಿ ನೀಟ್ನೆಸ್ ಇಲ್ಲ, ಕ್ಲೀನ್ನೆಸ್ ಇಲ್ಲ. ಈ ಥರ ಸಮಸ್ಯೆ ಇದೆ ಇಲ್ಲಿ. ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ನಾಯಿ ಕಚ್ಚೋ ಪರಿಹಾರ ಕೊಡಬೇಕು, ಇಲ್ಲೆಲ್ಲ ಸೇಫ್ಟಿ ನೋಡಬೇಕು ಅಂತ. ಇಲ್ಲಿ ಯಾವುದೇ ರೀತಿ ಸೇಫ್ಟಿ ಇಲ್ಲ ಇಲ್ಲಿ. ನೋಡಿ ರಕ್ತ ಅಲ್ಲೇ ಚೆಲ್ಲಿ, ನೀವು ಕಾಣ್ಬೋದು, ನೀವು ರಕ್ತ ಎಲ್ಲ ಚೆಲ್ಲಿದೆ ಇಲ್ಲಿ ಈ ಥರ.